ನೋಡಿದ್ರಾ ನೀವು ವಿಠಲ ಅಂದ್ರೆ ಸಾಕು ಹಾಲು ಕುಡಿಯೋ ಸಹಿತ ಬಿಟ್ಟು ಓಡ್ ಬರ್ತಾನೆ ನಮ್ ವಿಠು. ಆ ಹೆಸರಿನಲ್ಲಿರೋ ರುಚಿ ಅವನಿಗೂ ಗೊತ್ತಾಗ್ಬಿಟ್ಟಿದೆ ಕಂದ. ಹಾಲು ಕುಡಿದ್ರೆ ಮೈ ಬೆಳೆಯುತ್ತೆ, ವಿಠಲ ನಾಮಾಮೃತ ಕುಡಿದ್ರೆ ಜ್ಞಾನ ಬೆಳೆಯುತ್ತೆ, ಜನ್ಮ ಜನ್ಮಾಂತರಗಳು ಸುಖವಾಗಿರಬಹುದು ಅಲ್ವೇ? ಸಾಕು ಸಾಕು ಸಾಕು, ಈಗ್ಲೇ ಇವನ್ ತಲೆಗೆ ಈ ತತ್ವನೆಲ್ಲ ತುಂಬಿಸ್ಬೇಡಿ. ನಾಳೆ ಇವನಿಗೆ ಎಂತ ಹೆಂಡತಿ ಸಿಗ್ತಾಳೋ ಏನೋ. ಕೇಳ್ದ್ಯಪ್ಪ, ಆಗ್ಲೇ ನಿನ್ ತಾಯಿಗೆ ನಿನ್ನ ಮದುವೆ ಚಿನ್ನ. ಬನ್ನಿ. ಎಂಥ ಹೆಂಡತಿ ಬೇಕಪ್ಪ ನಿನಗೆ? ದೇವರು ದೊಡ್ಡವರು ಅನ್ನೋ ಭಯ ಭಕ್ತಿ ಇಲ್ಲದೆ ಇರೋ ಶ್ರೀಮಂತರು ಬೇಕು, ಅಥವಾ ಸ್ವಲ್ಪ ಮಾತು ಹೆಚ್ಚಾಗಿದ್ರು ನೀತಿ ನಡತೆ ಮನಸ್ಸು ಚಿನ್ನದಾಗಿರೋ ನಿಮ್ ತಾಯಿ ಅಂತ ಹೊಳ್ಬೇಕು. ಪ್ರಾರಂಭ ಮಾಡ್ಬಿಟ್ರೆ ಹೊಗಳಕ್ಕೆ ವಿಠಲ, ಅವನ್ ಬಿಟ್ರೆ ನಾನು ನನ್ ಮಗ, ನಮ್ಮನ್ ಬಿಟ್ರೆ ಹೊಗಳಕ್ ಬೇರೆ ಯಾರು ಇಲ್ವೇ ನಿಮ್ಗೆ? ಪಾಂಡುರಂಗ, ಇವತ್ತು ಸಂತೆ ಜ್ಞಾಪಕ ಇದೆ ತಾನೆ? ಜಗತ್ತೇ ಒಂದು ಸಂತೆ. ಮಾಡಿದ ಸಾಮಾನುಗಳನ್ನೆಲ್ಲ ಮಾರಿ ಒಂದಿಷ್ಟು ಹಿಟ್ಟು ತುಪ್ಪ ತಗೊಂಬನ್ನಿ. 1-2 ದಿನವಾದ್ರೂ ಹೊಟ್ಟೆ ತುಂಬಾ ಊಟ ಮಾಡೋರಂತೆ. ನಿನಗೆ ಯಾವಾಗ್ಲೂ ನನ್ನ ಹೊಟ್ಟೆ ಮೇಲೆ ಕಣ್ಣು. ನಿಮ್ ಹೊಟ್ಟೆ ಮೇಲೂ ಕಣ್ಣು, ನಿಮ್ ಮೇಲೂ ಕಣ್ಣು. ನಿಮ್ ಸೇವೆ ಮಾಡ್ತಾ ವಂಶ ಉದ್ಧಾರ ಮಾಡಿದ್ರೆ ತಾನೆ ನಾನು ಹೆಣ್ಣಾಗಿ ಹುಟ್ಟಿದಕ್ಕೆ ಸಾರ್ಥಕ. ಬನ್ನಿ. ಲಕ್ಷ್ಮಿ, ಪಾಂಡುರಂಗ ನನ್ನ ಮೇಲೆ ತುಂಬಾ ಅನುಗ್ರಹ ಮಾಡಿದ್ದಾನೆ, ಅದಕ್ಕೆ ನಿನ್ನಂಥ ಚಿನ್ನನ ಹೆಂಡತಿಯಾಗಿ ಪಡೆದಿದ್ದೀನಿ. ಬನ್ನಿ, ಸಾಮಾನು ಕೊಟ್ಟೋಣ. ಆಯ್ತು. ಊರ್ನಲ್ಲಿರೋ ಗಂಡಸರೆಲ್ಲ ಎದ್ದು ಪತಿ ಸೇವೆ ಮಾಡಿಸ್ಕೊಂತ ಇದ್ರೆ ನೀವಿನ್ನೂ ಗೊರಕೆ ಹೊಡಿತಾ ಇದ್ದೀರಾ ರೀ? ಹೇಳ್ರಿ ಮೇಲೆ, ಹೇಳ್ರಿ ಅಂದ್ರೆ ಹೇಳ್ರಿ, ಬಾಯಿನಲ್ಲಿ ಹೇಳಿದ್ರೆ ನೀವೆಲ್ಲಿ ಕೇಳ್ತೀರ? ಯಾಕೆ ಮೈ ಮೇಲೆ ನೀರು ಸುರಿದೆ? ಬೆಳಿಗ್ಗೆ ಹೇಳಿ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಲ್ವಲ್ಲ, ಅದಕ್ಕೆ. ನಿನ್ನ ಸೇವೆಯಿಂದ ನನ್ನ ಪ್ರಾಣ ಹೋಗ್ತಾ ಇದೆ. ಮಂಗ್ಯ, ನಿನಗೆಂತ ಹೆಂಡತಿ ಸಿಕ್ಕಿದ್ಲು ಮಂಗ್ಯ? ಹೊರಗಡೆ ಹೋಗಿ ನೋಡಿ, ಆ ಗೋರನ್ ಹೆಂಡತಿ ಒಂದ್ ತಮ್ಗೆ ನೀರ್ನಲ್ಲಿ ಗಂಡನ್ ಕಾಲ್ ತೊಳೆದ್ಲು. ಅದನ್ನ ನೋಡ್ಕೊಂಡು ಬಂದು ಒಂದು ಕೊಡಪಾನ ನೀರ್ನ ಮೇಲ್ ಸುಟ್ಟು ನನ್ನ ಮೈ ತೊಳ್ದ್ಯಾ? ಯಾಕೋರ ಏನೇ ನೀನು ಕತ್ತೆ ಕಿರ್ಸ್ಕೊತಾ ಇದ್ದೀನಿ, ಕೇಳಿಸ್ಕೊಂಡು ಅಲ್ಲೇ ನಿಂತಿದ್ಯಲ್ಲ, ಪಾಯ ಇಲ್ಲಿ. ಅಲ್ಲಯ್ಯ, ಹೊರಗಡೆ ವ್ಯಾಪಾರದಲ್ಲಿ ನೀನ್ ನನ್ನ ಮೇಲೆ ಪೈಪೋಟಿ ಮಾಡ್ತೀಯ ಅಂದ್ರೆ ನಿನ್ ಹೆಂಡತಿ ನನ್ನ ಹೆಂಡತಿ ಜೊತೆ ಸೇರ್ಕೊಂಡು ಇಲ್ಲಿ ಪೈಪೋಟಿ ಮಾಡೋದಾ? ಏನಮ್ಮ? ಅಲ್ಲೇನಯ್ಯ ಕೇಳ್ಕೆ, ಇಲ್ಲಿ ಕೇಳಯ್ಯ ನಾನು ಹೇಳ್ತಾ ಇರೋನು. ಅಲ್ಲಯ್ಯ, ನಿನ್ ಹೆಂಡತಿ ಒಂದ್ ತಮ್ಗೆ ನೀರಿನಿಂದ ನಿನ್ನ ಕಾಲು ತೊಳೆದ್ರೆ ಅದನ್ನ ನೋಡಿ ನನ್ನ ಹೆಂಡತಿ ಒಂದು ಬಿಂದಿಯ ನೀರಿನಿಂದ ನಾನು ತಲೆ ತೊಳೆಯೋದೇನೆಯಾ? ನೋಡು ಲಕ್ಷ್ಮಮ್ಮ, ಇವತ್ತು ಹೇಳಿರ್ತೀನಿ, ನಿನ್ ಗಂಡನ ಸೇವೆ ಅದೇನ್ ನೀನ್ ಮಾಡ್ಕೊಳೋದಾದ್ರೂ ನಿನ್ ಮನೆ ಒಳಗೆ ಮಾಡ್ಕೊ. ಬೀದಿಲೆಲ್ಲ ಮಾಡಿ ಆಸ್ಪಕ್ಕದ ಹೆಂಗಸರು ಬುದ್ಧಿನೆಲ್ಲ ಕೆಡಿಸ್ಬೇಡ. ಸಂತೆಗೆ ಬರೋದಿಲ್ವೇ? 10 ಜನ ಕೂಲಿಯವ್ರನ್ನಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ನಿನ್ನಾಗಿ ಅಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕಾ? ನಿನ್ನೆ ರಾತ್ರಿನೇ ಗಾಡಿ ತುಂಬಿ ಕಳಿಸಿದ್ದೀನಿ. ನಿನಗೇನಣ್ಣ, ವ್ಯಾಪಾರ ಮಾಡಿದ್ರು ಆಯ್ತು, ಬಿಟ್ರು ಆಯ್ತು, ಬೇಕಾದಷ್ಟು ಹಣ ಕೊಳಿತಾ ಇದೆ, ಹೊಟ್ಟೆ ತುಂಬಿದವರು. ನನಗೇನೋ ಹೊಟ್ಟೆ ತುಂಬಿದೆ, ಇನ್ನು ಅಲ್ಲಿ ಹೇಳು. ಹೊಟ್ಟೆನೂ ತುಂಬಿಕೊಳ್ಳಿಲ್ಲ, ಒಂದು ಮಗುನೂ ಹಡಿಲಿಲ್ಲ. ಸ್ವಲ್ಪ ಒಳಗಡೆ ಬರ್ತೀರಾ? ಕರೀತಾ ಇದ್ದಾಳೆ ಸಾವಿತ್ರಿ, ಹೋಗ್ತಾ ಇದ್ದಾನೆ ಸತ್ಯವಾನ. ಪಾಂಡ್ಯ, ಕುದುರೆ ಜೀನ್ ಹಾಕೋ, ಅಂತೆ ಹೋಗೋಣ. ಬಾರೆ ಬಾರೆ, ನನ್ನ ಮೇಲೆ ನೀರು ಸುರಿದು ನನ್ನ ಎಬ್ಬಿಸ್ಬಿಟ್ಟಿಯಲ್ಲ, ಇವನ್ ಯಾಕೆ ಎಬ್ಬಿಸ್ಲಿಲ್ಲ? ಅದು ಬೆಳೆಯ ಮಗು ಕಣ್ ತುಂಬಾ ನಿದ್ರೆ ಮಾಡಿ ನೀವು ಸುಮ್ಮನೆ ಇರಿ. ಹೊತ್ತಿಗೆ ಸರಿಯಾಗಿ 3 ಸೇರ್ ಅಕ್ಕಿ ಅನ್ನ ಮುಗ್ದು ಹಾಕೋಣ ಇವನ ಮಗು. ಕೋಪಿ, ಯಾರ ಮೇಲೆ ಅಂದ್ರೆ ಹೇಳು ಅಂದ್ರೆ ಮತ್ತೆ ಮುದುರ್ಕೊಂಡು ಬಿದ್ಕೋತಾ ಇದೆ. ಹೇಳೋ ಮೇಲೆ ನೋಡ್ತೇನೆ, ನನ್ನೇ ಎತ್ಕೊಂತ ಇದ್ದಾನು. ಕುಕ್ಕಿಸ್ಕೋತೀನಿ. ಯಾವ ಮೇಲೆ ಅಯ್ಯೋ ತುಳಸಿ, ಅಯ್ಯೋ ಸತ್ತೆ.
ಐತೆ ಅಂತ ಕೇಳ್ತೀರ ನನ್ನ ಯಾಕ್ರಿ ಮಗು ಮೇಲೆ ಬೆಳಗ್ಗೆ ಎದ್ದು ಹಾಗ್ರೋಗ್ತಾ ಇದ್ದೀರಾ? ಮಗು ಅಂತೆ ಮಗು ಆಳ್ ಹತ್ರ ಬೆಳೆದಿದ್ದಾನೆ ದಡಿಯ ಹೊಟ್ಟೆ ನೋಡಿದ್ರೆ ಅಂಡ ಊದಿದೆ. ಮದುವೆ ಮಾಡಿದ್ರೆ ಇಷ್ಟೊತ್ತಿ 3 ಮಕ್ಕಳ ಅಪ್ಪ ಅನ್ಕೋತಿದ್ದ. ಮಗು ಅಂತೆ ಮಗು. ಏ ಅಕ್ಕ ಇವನೇನ್ 7 ತಿಂಗಳು ಹುಟ್ಟದ್ನ 10 ತಿಂಗಳು ಹುಟ್ಟದ್ನ? ನಮ್ಮ ಮತ್ತೆ ಹೇಳಿಲ್ಲಪ್ಪ. ಮತ್ತೆ ಯಾವಾಗ್ಲೂ ವಟ ಅಂತಿರ್ತಾನೆ, ಬಾಯಿಗೆ ಬೀಗನ ಹಾಕೊಳ್ಳೋದಿಲ್ಲ, ಬೆಕ್ ಸಾಯೋದು ಇಲ್ಲ. ಅಯ್ಯೋ ಹಾಗೆಲ್ಲ ಅನ್ಬಾರ್ದಪ್ಪ. ನೋಡು ಮುಖ ತೊಳ್ಕೊಂಡು ಹಾಲು ಕುಡಿಯೋ ಬಾ. ಹಾಲು ಕುಡಿದ್ಬಿಟ್ಟು ಮುಖ ತೊಳ್ಕೊತೀನಿ. ಹಾಗೆಲ್ಲ ಮಾಡ್ಬಾರ್ದು ಅಮ್ಮ. ಏನೋ ಖಮ್ಮಂತ ವಾಸನೆ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಇದ್ರೆ ನನ್ನ ಮುಗ್ಗೆ ನೆಶೆ ಇಟ್ಬಿಟ್ಟಿಲ್ಲ ನೀನು. ಏನು ವಾಸನೆ ಅದು? ಈ ನಿನ್ನ ಮೂಗು ಯಾವಾಗ ನಾಯಿ ಮೂಗಾಯ್ತು? ವಾಸನೆ ಬಂದ ತಕ್ಷಣ ನಾಯಿ ಮೂಗಾಯ್ತು. ಆಯ್ತು ಆಯ್ತು, ವಾಸನೆ ಅಂತೆ ವಾಸನೆ. ಹೌದಲ್ಲೋ, ಏನೋ ಗಮ್ಮಂತ ವಾಸನೆ ಬರ್ತಾ ಇದೆಯಲ್ಲೋ. ನಿಂಗೂ ವಾಸನೆ ತಗುತ್ತಾ? ಅಲ್ಲಿಗೆ ನಿಂದು ನಾಯಿ ಮೂಗೆ ಭಾವ. ಆಯ್ತು, ಏನೋ ನಿಮ್ಮ ಅಕ್ಕ ಏನಾದ್ರೂ ಅಡಿಗೆ ಮನೆಯಲ್ಲಿ ತಿಂಡಿ ಗಿಂಡಿ ಮಾಡ್ತಾ ಇದ್ದಾಳೆ ಏನೋ ನೋಡ್ಕೊಡ್ಬಾ. ಅಕ್ಕ ಮಾಡೋ ಅಡಿಗೆ ಗಮ್ಮನ್ನಲ್ಲ, ಗಬ್ಬು ನಾಥ. ಮತ್ತೆ ಎಲ್ಲಿದು ವಾಸನೆ? ಜೈ ಪುಂಡಲೀಕ ವರದೆ. ಗೊತ್ತಾಯ್ತು ಗೊತ್ತಾಯ್ತು, ಇದು ಗೋರನ ಮನೆ ವಾಸನೆ. ಲೋ, ಅವನ ಹಸಿ ಮಣ್ಣಿಗೆ ಏನಾದ್ರೂ ಕೊತ್ತಂಬರಿ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಏನಾದ್ರೂ ಕೊಡ್ತಾ ಇದ್ದಾನೇನೋ ನೋಡ್ಕೊಡ್ಬಾ ಹೋಗು. ಚಿತ್ರಾನ್ನ, ಪಾಯಸ, ಒಬ್ಬಟ್ಟು, ಒಬ್ಬಟ್ಟು ಎಲೆ ಮೇಲೆ ಏನು ಇದು? ಚಿತ್ರಾನ್ನ, ಪಾಯಸ, ಒಬ್ಬಟ್ಟು. ರಾತ್ರಿ ಕನಸಿನಲ್ಲಿ ಏನಾದ್ರೂ ಇದನ್ನೆಲ್ಲ ಕಂಡಿದ್ದೇನೋ? ಇಲ್ಲ, ಗೋರ್ನ ಮನೆಯಲ್ಲಿ ಕಂಡಾರ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬನು ಹೊಡೆದಿದ್ದು. ದತ್ತೋಪ್ಪ, ನಾನು ಇಷ್ಟೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ತಿಂದು ಬಿಟ್ಟು ಬಂದು ನನ್ನ ಮಾನ ಮರ್ಯಾದೆ ಕಾಸಿ ಪಂಚರ್ ಮಾಡೋ ನನ್ನ ನಿನ್ನ ನಿನ್ನ ನಿನ್ನ. ದರಿದ್ರವೇ ಶುಕ್ರವಾರದ ಮಠ ಮಧ್ಯಾಹ್ನ ತೂಗುಡ್ತಾ ಇದೆಯಲ್ಲೋ. ಮತ್ತಿನ್ನೇನ್ ಮಾಡೋದು? ಹೊಟ್ಟೆ ಸ್ವೆಚ್ಚಾಗಿ ಪ್ರಾಣ ಯಮನ ಹತ್ರ ಹೋಗಿ ಈಗ ಬರ್ಲೋ ಸ್ವಲ್ಪ ಹೊತ್ತಿಗೆ ಬರ್ಲೋ, ಈಗ ಬರ್ಲೋ ಇನ್ ಸ್ವಲ್ಪ ಹೊತ್ತಿಗೆ ಬರ್ಲೋ ಅಂತ ಕೇಳ್ಕೊಂಡು ಬರ್ತಾ ಇದೆ. ಹೋಗು. ಯಾಕೋ ಮುದಗಲಿಲ್ವೇ 3 ಸೇರು ಅಕ್ಕಿ ಅನ್ನ? ಮುದುಗೋದೆ 3 ಸೇರು ಅಕ್ಕಿ. ಅಕ್ಕ ಏನೋ ವ್ರತ ಹಿಡಿದಾಳಂತೆ, ಅವನ್ ಯಾವನೋ ಬಂದು ತಿನ್ಕೊಂಡು ಹೋದ್ಮೇಲೆ ನಂಗೂ ನಿಂಗೂ ಹಾಕ್ತಾಳಂತೆ.
ಅವನ್ ಯಾವನವನು ನನ್ನ ಮನೆಯಲ್ಲಿ ಬಂದು ತಿನ್ನೋನು? ಅವನ್ ಯಾವನೋ ತಿಥಿ ಅಂತೆ. ತಿಥಿ ಅಲ್ಲವೋ ಅತಿಥಿ. ಜೋಯಿಸ್ ಹೆಂಡತಿ ವೆಂಕಟಲಕ್ಷ್ಮ ಹೇಳಿದ್ರು, ದಿನ ಅತಿಥಿ ಸತ್ಕಾರ ಮಾಡಿ ಆಶೀರ್ವಾದ ಪಡೆದ್ರೆ ಸೌಭಾಗ್ಯನ ಹೆಚ್ಚುತ್ತೆ, ಮಕ್ಕಳು ಆಗುತ್ತೆ ಅಂತ. ನಂಗಾಗುತ್ತೆ ಮಕ್ಕಳು. ನಿನಗಲ್ವೋ? ನನಗೆ. ಅತಿಥಿಗಳನ್ನ ಕರೆದು ಸತ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೋ. ನೋಡು, ನಾನು ಮನೆಗೆ ಬರಲ್ಲ, ಅದು ಹೇಗೆ ಮಕ್ಕಳಾಗುತ್ತೆ ನಾನು ನೋಡ್ತೀನಿ. ಯಾಕಾಗಲ್ಲ? ಕುಂತಿಗಾಗ್ಲಿಲ್ವೇ ಹಾಗೆ? ಅಕ್ಕ, ನಿಂಗ್ ಮಕ್ಳಾದ್ರೆ ನನಗ ಆಸ್ತಿ. ಇಲ್ಲಮ್ಮ, ನಿನಗರ್ಧ ಅವನಿಗರ್ಧ. ಹೋಗ್ರಿ, ಅತಿಥಿನ ಕರ್ಕೊಂಡ್ ಬನ್ನಿ, ಆಮೇಲೆ ಊಟ ಬಡಿಸ್ತೀನಿ. ಆ ಕುಂಟ್ಲಕ್ಷ್ಮಿ ಇವಳು ನೆತ್ತಿಗೆ ಸರಿಯಾಗಿ ಹಸಿರೆಣ್ಣೆ ತಿಕ್ಕದ್ಲು ದುಡ್ಡು ಕಿತ್ಕೊಳಕ್ಕೆ. ದತ್ತಪ್ಪ ಹೊಟ್ಟೆ ಐತೆ. ಹಾಕಿ ನೋಡು, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ ಕಿಸಿ ಮಾಡ್ತಾ ಇದ್ದಾರೆ. ಅಯ್ಯೋ ಸಂಗ್ಯಾ, ಎಂತ ಹೆಂಡತಿ ಸಿಕ್ಕಿದ್ಲು ಮಂಗ್ಯ. ಮೇಲೆ ಹಾಕ್ತಿ ನೋಡು. ಅಯೋಗ್ಯನ್ ತಂದು ಆ ಗೋರ್ನ ಹೆಂಡತಿ ಅಂತವಳು ನನಗೆ ಹೆಂಡತಿ ಆಗಿ ಸಿಕ್ಕಿದ್ದಿದ್ರೆ, ಅಯ್ಯೋ ಮಂಕ ನಡಿಯೋ, ಯಾವ್ದಾದ್ರು ಸಿಕ್ಕಿದ್ ಕರ್ಕೊಂಡು ಬರೋಣ.